ಊರೆಲ್ಲ ಹುಡುಕಿ ಪಕ್ಕದೂರೆಲ್ಲ ಹುಡುಕಿದ್ರು ಈ ಬಡ್ಡಿ ಸಿಕ್ತಿಲ್ವಲ್ಲ ನನ್ನ ಅಳಿಯ ಎಲ್ಲೊಂಟೋಗ್ಬಿಟ್ಟ. ಈಗ ನನ್ನ ಮಾನ ಮರುವುದಿದ್ದತೆ ಈಗ ನನ್ನ ಮಗಳು ಬಸ್ರಿ ಅಂತ ಊರ್ ಜನಗಳು ಗೊತ್ತಾಗೋದಕ್ಕಿಂತ ಮುಂಚೆನೆಯ ನನ್ನ ಒಳಿಯನು ಜೊತೆಗಿದ್ರೆ ನೆನೆಯ ಮೇಲು. ಇಲ್ಲ ಮಾನ ಮರುವುದಿ ಎಲ್ಲ 3 ಕಾಸು ಕರಾಜ್ ಆಗೋಗ್ಬಿಡ್ತದೆ. ಏನು ಮಾಡೋಣ ಇವಾಗ? ಇನ್ನೂ ಎಲ್ಲಿ ಅಂತ ಹುಡ್ಕನಪ್ಪ. ಊರಾಚೆ ಆ ಕೆರೆ ಕಡೆ ದೇವಸ್ಥಾನದ ಕಡೆ ನೋಡಿಲ್ಲ ನೋಡು, ಅಲ್ಲ ನಾವು ಹೋಗಿ ನೋಡ್ಬೇಕಿತ್ತು. ನನಗಂತೂ ಚೊಪ್ಪಲಿ ಸೌದೋಗ್ಬಿಟ್ವು ಈ ಬಡ್ಡಿ ಹುಡ್ಕಿ ಹುಡ್ಕಿ ಹುಡ್ಕಿ. ಅಮ್ಮ ಸಿಕ್ಕುದ್ನೇನೆ ಅಲ್ಲಿ ಓಪರ್ ನನ್ನ ಮಗ ಎಲ್ಲ ಸಿಕ್ಕುದ್ನೇನೆ? ಇಲ್ಲ ಕಣಮ್ಮ, ಎಲ್ಲ ಕಡೆನೂ ಹುಡುಕಿ ತಡ್ಕಿ ನೋಡಿದೆ ಕಣಮ್ಮ, ಎಲ್ಲೂ ಕಾಣ್ತಿಲ್ಲ ಕಣಮ್ಮ. ಹುಡ್ಕಿ 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 ಸಾಕಾಗೋಯ್ತು ಕಣಮ್ಮ ನನಗೂ. ನೀನೇ ಪೊಲೀಸನ್ನೆಲ್ಲ ಕರೆಸ್ಬಿಟ್ಟು ಜೋರಾಗಿ ಮಾತಾಡ್ಬಿಟ್ಟು ಅವನ್ನ ಕಳಿಸಿದ್ದು. ಇಲ್ಲ ಅಂತ ಹೇಳಿದಿದ್ರೆ ಆರಾಮಾಗಿ ನೀನಿಯ ಇಲ್ಲೇ ಇರ್ತಾ ಇದ್ದ, ನನ್ನ ಮನೆ ಮುಂದೆ ನೀ ದಿನ ಕೂತ್ಕೊಂಡು ಹಾಡು ಹೇಳ್ಕೊಂಡು ಇರ್ತಾ ಇದ್ದ. ನೀನು ಹೋಗುತ್ತು ಪೊಲೀಸರನ್ನ ಕರೆದ್ಬಿಟ್ಟು ಕಳಿಸಿದ್ದಕ್ಕೆ ಈಗ ಎಲ್ಲೋದ್ನ ಏನೋ ಈಗ ನನ್ನ ಸೇರಿ ಅಲಿಸ್ತಿದ್ಯಾ ಹುಡ್ಕು 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 ಅಂತ ಹೇಳ್ಬಿಟ್ಟು. ನಾನು ತಾನೇ ಎಲ್ಲಿಂದ ಹುಡುಕ್ಲಿ ಹೋಗಮ್ಮ, ಬಾ ಮಂತಕ್ಕೆ ಹೋಗೋಣ. ನಿನಗೂ ನಿಮ್ಮ ಅಜ್ಜಿಗೆ ಇಬ್ರಿಗೂ ಕೆರ್ದಾಗೆ ನೀ ಹೊಡಿಬೇಕು, ಅಲ್ಲಿ ಗಂಟ ಬುದ್ಧಿ ಬರಕಿಲ್ಲ ಮನೆಯೊಳಿಗಳ ಮುಚ್ಕೊಂಡಿರೇ. ಈ ಬಸ್ರಿ ಅಂತ ಊರಾಗ ಗೊತ್ತಾಗ್ಬಿಟ್ಟು ಗಂಡ ಜೊತೆಗಿಲ್ಲ ಅಂತ ಹೇಳಿದ್ರೆ ತಲಾಕೊಂದೊಂದು ಮಾತಾಡ್ತಾರೆ. ನಿನಗೇನೆ ಗೊತ್ತು ದರ್ಬೇಸಿ. ನಿನಗೆ ಹೇಳೋಕ್ಕಾಗಿಲ್ಲ ಸುಮ್ಮನೆ ನೋಡಿ. ಯಾವನೇ ಒಂದು ಜೊತೆ ಓದ್ತಾಳೋ ಏನು ಕತೆನೋ ಅಂತ ಹೇಳ್ಬಿಟ್ಟು ಅದು ಬೇರೆ ಕೇಳಬೇಕೇನು? ನಿಮ್ಮ ಅಪ್ಪ ಬೇರೆ ಕಾಣಿಸ್ತಿಲ್ಲ ಇಲ್ಲಿ. ನಿಮ್ಮ ಅಪ್ಪ ಹೋಗಿ 1 ತಿಂಗಳೇ ಆಯ್ತೇನೋ, ನಿಮ್ಮ ಅಪ್ಪನೂ ಎಲ್ಲೋದ್ನೋ ಗೊತ್ತಿಲ್ಲ. ಈಗ ಅವನ ಟೆನ್ಷನ್ ಮೇಲೆ ನಿನ್ನ ಟೆನ್ಷನ್ ಬೇರೆ ನನಗೆ. ನೋಡಿ ಮೊದಲ ನನ್ನ ಮಗ ಎಲ್ಲ ಕೆರೆ ಆಚೆ ದೇವಸ್ಥಾನ ಐತಲ್ಲ, ಆ ದೇವಸ್ಥಾನ ಎಲ್ಲ ಬಿದ್ದಿರ್ತಾನೆ ನೋಡೋಣ ನೋಡಿ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಬಡ್ಡಿನ ಹುಡುಕ್ಸಣ. ಸರಿ ಆಯ್ತು. ನೋಡಕ್ಕೆ ಆಫೀಸಿಯಲ್ಲಿ ಇದ್ದಂಗಿದ್ಯಾ? ಇದೇನಪ್ಪ ಈ ದೇವಸ್ಥಾನ ಮುಂದೆ ಹಿಂಗೆ ಕುಂತ್ಕೊಬಿಟ್ಟಿದ್ಯಲ್ಲ? ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಏನಾರ ಕ್ಯಾಮಿಗೆ ಮಾಡ್ರೆ ದುಡ್ಡು ಬರಕಿಲ್ಲ ಅಂತದ? ನಿನ್ನ ನೋಡ್ತಾನೆ ಇವನಿ ಬೆಳಗ್ಗೆಯಿಂದನೂ ಅಳ್ಳಾಡ್ದಂಗೆ ಕುಂತ್ಕೊಂಡಿದ್ಯಲ್ಲ. ನಾನು ಒಂಥರ ಆಫೀಸಿಯಲ್ಲಿ ನೀ ಆಗಿದ್ದೆ ಕಣ. ಆದರೆ ಏನು ಮಾಡ್ತೀಯೇ? ಅಯ್ಯೋ ನನ್ನ ಬಾಳಿಗೆ ಯಾರ್ಯಾರೋ ಬಂದ್ಬಿಟ್ಟು ನನ್ನ ಜೀವನದಾಗ ಬಂದು ಹೋಗಿ ಈಗ ತಿರುಪಿ ಎತ್ತ ಪರಿಸ್ಥಿತಿಗೆ ಬಂದಿದ್ದೀನಿ ಕಣ. ಒಟ್ಟು ಸಿತೈತೆ. ಎಲ್ಗೂ ಹೋಗಕ್ಕೂ ಕಾಸಿಲ್ಲ ಏನಿಲ್ಲ. ಈ ಹಳ್ಳಿನಾಗ ಇನ್ನು ಯಾರನ್ನು ಕೇಳಿದ್ರು ಕೊಡೋದು ಇಲ್ಲ. ನಂಗೆ ಯಾರೂ ಪರಿಚಯ ಏನೂ ಇಲ್ಲ. ದೇವಸ್ಥಾನ ಮುಂದೆ ನೀನೇ ಕಾಪಾಡಪ್ಪ ಅಂತ ಶಿವನೇ ಸೋಮಲಿಂಗ ಅಂತ ಕೂತ್ಕೊಬಿಟ್ಟಿದ್ದೀನಿ ಕಣ. ಏನು ಮಾಡಲಿ? ದೇವರು ಯಾವ್ದಾರ ಒಂದು ರೂಪದಾಗ ಬಂದ್ಬಿಟ್ಟು ಕಾಪಾಡ್ತಾನೇನೋ ಅಂತ ಹೇಳ್ಬಿಟ್ಟು ಕುಂತೀವ್ನಿ. ದೇವ್ರು ನಂಬುದ್ರೆ ಕೆಟ್ಟರು ಯಾರಿಲ್ಲ ಕಣಪ್ಪ. ಏನೋ ಒಂದು ಒಳ್ಳೇದಾಯ್ತತ್ತಾಗ. ನೋಡು ನಿನ್ಗೂ ಟೇಮ್ ಬರ್ತದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಉಣ್ಣಕ್ಕಿಲ್ಲ ಅಂದರೆ ದೇವಸ್ಥಾನದಾಗೆ ಪ್ರಸಾದ ಕೊಡ್ತಾ ಇದ್ರು, ತಿನ್ಬೇಕಿತ್ತು ನೀನು. ಪ್ರಸಾದ ನಿಸ್ಕೊಂಡು ತಿಂದೆ ಕಣ. ಈಗ ಸುಮ್ಮನೆ ಕುಂತೀವ್ನಿ. ಪ್ಯಾಟ್ಕೋದ್ರೂ ಅಲ್ಲೂ ಜೀವನ ಮಾಡೋಕ್ಕಾಗಿಲ್ಲ. ಇಲ್ಲೇ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಾಗ ಬಂದೆ. ಊರೊಳಗಡಿಕೆ ಹೋದ್ರೆ ಕಷ್ಟ ಆಯ್ತದೆ. ನಮ್ಮ ಅತ್ತೆ ಹಂಗೆ ನೀನಿಯ ನನ್ನ ಎಂಡ್ರು ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಊರಾಚೆ ಹಾಕ್ಸ್ಬಿಟ್ರು. ಈ ದೇವಸ್ಥಾನ ತೆಗಿದ್ರೆ ಯಾರೂ ನಾನು ಏನು ಅನ್ನೋಕ್ಕಿಲ್ಲ. ಅದಕ್ಕೆ ನೀವು ಬಂದ್ಬಿಟ್ಟು ಇಲ್ಲ ಟಿಕಣಿ ಉಟ್ಕೊಂಡು ಕುಂತ್ಕೊಂಡಿದ್ದೀನಿ ಕಣ. ಹೆಂಗೋ ಆಯ್ತದೆ, ನಡೀತದೆ ಜೀವನ. ಹೆಂಗಿದ್ದೋಳನ್ನ ಹೆಂಗೆ ಮಾಡಕ್ಕೆ ಪುಟ್ಟವಳು ಅಂದರೆ ನನ್ನ ಕತೆ ನನಗೆ ಗೊತ್ತು ಬಿಡೋಣ. ನಮ್ದು ಹಂಗೇನೇ ಪರಿಸ್ಥಿತಿ. ಮನೆ ಇದ್ರೂ ಕೂಳ್ನೆಟ್ಟು ಬೇಸಾಕಿಲ್ಲ. ದೇವಸ್ಥಾನದ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀನಿ, ಇಲ್ಲಿ ಪ್ರಸಾದ ತಿನ್ಕತೀನಿ, ನೆಟ್ಟು ಹೋಯ್ತೀನಿ. ಇಲ್ಲ ಅಂದರೆ ನನಗೆ ನನ್ನ ಹೆಣ್ರಕ್ಕ ಕೂಳ್ ನನಗೆ ಎಲ್ಲೆಲ್ಗೂ ಎಟ್ಕಕ್ಕಿಲ್ಲ ಕಣಪ್ಪ. ನಿನಗೂ ನನಗೂ ಏನು ಶಾನಿ ವ್ಯತ್ಯಾಸ ಇಲ್ಲ. ನಾನು ನಿನ್ನ ಥರ ನೀನು ಬೇಡ್ಕೊಂತೀನಿ ನಾನು ಯಾವಾಗ್ಬಿಟ್ಟು ಈಗ ನಾನಂತೂ ಹೋಗ್ಲಿ ನಮ್ಮ ಮನೆಗನ ಕರ್ಕೊಂಡೋಗ್ಬಿಟ್ಟು ನಿಂಗೆ ಏನಾರು ಮಾಡ್ಸೋಣ ಅಂತ ಹೇಳಿದ್ರೆ ನನಗೇನು ನೀನು ಗೊತ್ತಿಲ್ಲ ಏನೂ ಇಲ್ಲ. ಏನಪ್ಪಿ ಮಾಡೋಣ? ಊಟಕ್ಕೂ ನಮಗೂ ನಡೆಯೋಕ್ಕಿಲ್ಲ. ಬಿಡೋಣ, ಪರವಾಗಿಲ್ಲ. ದೇವಸ್ಥಾನದಾಗ ಆಗ್ತಾರಲ್ಲ ಅವಾಗೆ ತಿನ್ಕತೀನಿ ಬಿಡೋಣ. ಇಲ್ಲೇ ಕುಂತ್ಕೊಂಡವ್ ನೋಡು. ಏನು ಇವ್ರು ಹಿಂಗೆ ಹುಡುಕ ಬಂದ್ಬಿಟ್ರಲ್ಲ? ಎಷ್ಟದಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕತಿಯಾ? ಎದ್ದೋಳು, ಯಾಕೆ ಎದ್ದೋಳು, ಹೋಗೋಣ ಮಂತಕ್ಕೆ ಹೋಗೋಣ, ಎದ್ದೋಳು. ಇದೇನು ಕಣತೆ ಇವಾಗ ಕರಿತಿದ್ಯಲ್ಲ ನನ್ನ? ಎದ್ದೋಳು ಅಂತ ಹೇಳ್ಬಿಟ್ಟು ಆವಾಗ ನೋಡ್ರೆ ಪೊಲೀಸವ್ರು ಕರೆದ್ಬಿಟ್ಟು ಜಾಮ್ ತೆಗೆಸ್ಬಿಟ್ಟು ಓಡಿಸ್ಬಿಟ್ಟಲ್ಲ. ಇವಾಗ ಎದ್ದೋಳು ಅಂತ ಹೇಳ್ತಿದ್ಯಲ್ಲ. ಎದ್ದೊಳಕ್ಕಿಲ್ಲ, ನಾನು ಬರೋದು ಇಲ್ಲ, ಎಂಥದೂ ಇಲ್ಲ. ಹಿಂಗೆ ನಾನು ಹುಡುಕಬಿಟ್ಬೋದ್ರಲ್ಲ. ಏನು ವಿಶೇಷ, ಏನು ಸಮಾಚಾರ? ಏನೋ ಬಿಡು, ಮಾಡಿದ್ಯೇನೋ ತೆಪ್ಪು ಅಂತ ಅನ್ನಿಸ್ತು ನನಗೂ. ಸುಮ್ಕೆ ನೀ ಯಾಕೆ ನೀನಿಲ್ಲಿ ಈ ದೇವಸ್ಥಾನ ಮುಂದೆ ನೋಡಕ್ಕೆ ನಮಗೂ ಕೊಳ್ಕಿತ್ಕೊ ಬಂದಂಗೆ ಆಯ್ತೈತೆ. ಎದೊಳತಾಗೆ ನಡಿ ಮಂತಕ್ಕೆ ಹೋಗೋಣ. ಅಲ್ಲೇ ನೀನು ಇರುವಂತೆ ಇನ್ನೇನು 3 ಜನ ಕೂಡ್ಬೇಸ್ಕೊಳ್ಳೋರ್ಗೆ ನಿನ್ಗೊಬ್ಬನು ಕೂಡ್ಬೇಸಕ್ಕೆ ನನಗೇನ ಕಷ್ಟ ಆಯ್ತದ? ಎಂಥದೂ ಇಲ್ಲ. ಎದ್ದೊಳು ಮ್ಯಾಕೆ ನಿನಗೊಬ್ಬನು ಕೂಡ್ಬೇಸಾಕ್ತೀನಿ. ಏನು ದಂಡ ಹಾಕಿಲ್ಲ. ಏನಾರ ಕೂಲಿಗಿಲ್ಲಿ ನಾಳಿನೋ ಏನಾರ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿವಂತೆ. ಎದ್ದೊಳು ಮ್ಯಾಕೆ ನೀನು ಒಂದು ಕ್ಯಾಮೆ ಮಾಡ್ಕೊಬಾ, ನಾವು ಒಂದು ಕ್ಯಾಮೆ ಮಾಡ್ಕೊತೀವಿ. ಹೆಂಗೆ ಗೊತ್ತಾಗೆ ಆಗೋಗ್ಬಿಡ್ತು, ಜೀವನ ಮಾಡೋಣ. ಎದ್ದೊಳು ಮ್ಯಾಕೆ. ನಾನು ಹೇಳಿಲ್ವ ಮಗ, ದೇವರು ಯಾವುದೋ ಒಂದು ರೂಪದಾಗ ಬಂದ್ಬಿಟ್ಟು ನಿನ್ನ ಕರಿತಾನೆ ಅಂತ ಹೇಳ್ಬಿಟ್ಟು. ನೋಡಪ್ಪ ಇದೇ ರೂಪದ ನೀನಿಯ ಬೆಳಗ್ಗೆಯಿಂದ ಇಲ್ಲಿ ಗಂಟ ಕುಂತ್ಕೊಂಡಿದ್ದಕ್ಕೆ ನೋಡ್ದ ನಿಮ್ಮ ಅತ್ತೆ ನೀನಿಯ ಬಂದ್ಬಿಟ್ಟು ಈಗ ನೋಡು ನಿನ್ನ ಕರಿತೈತೆ. ಒಳ್ಳೇದಾಗ್ಲಿ ಕಣಪ್ಪ, ಹೋಗ್ಬಿಟ್ ಬಾ, ಎಲ್ಲ ಒಳ್ಳೇದಾಯ್ತದೆ. ತಲೆ ನೀನಿಯ ಕೇಳಿಸ್ಕೊಳಕ್ಕೆ ಹೋಗ್ಬೇಡ, ಸರಿನೇ? ಹಂಗಲ್ಲ ಕಣನು. ಬೆಳಗ್ಗೆ ಎಲ್ಲನೂ ಪೊಲೀಸ್ ಅಮ್ಮನ ಕೈಯಾಗೆ ದೊರ್ಮುದೇಟ್ ತಿನ್ನಿಸ್ಬಿಟ್ಟು ಓಡ್ಕಳಿಸ್ಬಿಟ್ಟು ನನ್ನ ಊರಿಂದ. ಇವಾಗ ಕರ್ಕೊಂಡು ಹೋಗ್ತವ್ರೆ ಅಂದರೆ ನೇಣಿಗಿಣ ಹಾಕ್ಬಿಟ್ಟು ಸಾಯ್ಬಿಡ್ತಾರೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಭಯವಾಯ್ತೈತೆ ನನಗೆ. ಈ ಊರಿನ ಮನೆಯಾಳಿಗಳನ್ನ ನಂಬಕ್ಕಾಗಿಲ್ಲ. ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ಬೇಡ ಸುಮ್ಕೇರಿ, ನಂಗೆ ಯಾಕೆ ಬೇಕು, ಬಡವ ನೀನು ಮಡಗ್ದಂಗಿರು ಅಂತ ಹೇಳ್ಬಿಟ್ಟು ಇಲ್ಲೇನು ಇದು ಬಿಡ್ತೀನಿ. ಅಯ್ಯೋ ಹೇಳಿ ಅಂದ್ರೆ ನಾವ್ ಹಂಗೆ ಯಾಕೆ ಮಾಡನಿ? ನಿಮ್ಮನ್ನ ಸಾಯಿಸ್ಬಿಟ್ಟು ನಮ್ಗೇನು ಫಲ ಸಿಗ್ತದ ಹೇಳಿ? ಸಾಯಿಸೋದಾಗಿದ್ರೆ ಮನೆ ಮುಂದೆ ಕಿತ್ಕೊಂಡು ನಿಂತ್ಕೊಂಡು ಅಮ್ಮ ನೋಡ್ದೆ ಅನ್ಬೇಕಾರೆ ನೀನು ಪಾರ್ಕೇಟ್ ಹಾಕ್ಬಿಟ್ಟು ಓಡಿಸ್ಬಿಡ್ತಾ ಇದ್ದೆ, ಇಲ್ಲ ವಿಸ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾ ಇದ್ದೆ.
ನೀವು ಮುಂದೆ ಸಾಯ್ಸಕ್ ನಂಗೆ ಈಸೊಂದಿನ ಬೇಕಿತ್ತಾ ಹೇಳಿ ಎಂಥದನ್ನು ಇಲ್ಲ ಎದೊಳಿ ಮ್ಯಾಕೆ ಎದೊಳಿ ನೆಟ್ಟಿಗೆ ಹೋಗೋಣ ಎದೊಳಿ ಮಂತಕ್ಕೆ ಅದಾಗ ನಾನು ಹೇಳಿದ್ನಲ್ಲ ಸಂಸಾರ ಮಾಡಿದ್ರಂತೆ ಎದೊಳಿ ಬೆಳಿಗ್ಗೆ ಬೈದು ಕೊಳಿಸಿದವರು ಇವಾಗ ಬಾ 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 ಅಂತ ಕರಿತಿದ್ದೀರಾ ಅಂತಂದರೆ ಇದ್ರಾಗ ಏನೋ ಮರ್ಮ ಐತಿ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಬೇಕಾಗಿರತ್ತೇನೆ. ಈಗ ನನಗೆ ವಿಷಯ ಹೇಳಿ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಬತ್ತೀನಿ, ಇಲ್ಲಾಂದ್ರೆ ನಾನು ಬರೋಕ್ಕಿಲ್ಲ. ಸುಮ್ಮನೆ ನೀವು ಬಾಬಾ ಬಾಬಾ ಅಂತ ಕರೆದ ತಕ್ಷಣ ಬರೋಕ್ಕೆ ನಂಗೆ ತಿಕ್ಲತ್ತೈತಾ? ನೀವು ಹೋಗ್ಬಿಟ್ಟು ನಾನು ಸಾಯಿಸ್ಬಿಟ್ರೆ ಏನೇ ಮನೆಯಾಳಿ ಎಂಟಿ ಹೇಳೇ ಯಾವ ಇದು ಕರ್ಕೊಂಡು ಹೋಯ್ತಿದ್ದೀರ ನನ್ನ ಅಂತ ಹೇಳ್ಬಿಟ್ಟು ಪೊಲೀಸ್ ಅಮ್ಮ ಹೇಳಿದ್ಲ ಕರ್ಕೊಬಿಟ್ಟು ಬರ್ರಿ ಅಂತ. ಯಾಂತದು ಇಲ್ಲ, ನಮ್ಮ ಅಜ್ಜಿನ ನಮ್ಮ ಅಮ್ಮನ ಒಪ್ಪಿಸ್ಬಿಟ್ಟು ಕರ್ಕೊಬಿಟ್ಟು ಬಂದೀವಿ. ಎದೊಳಿ ಮ್ಯಾಕೆ ಹೋಗಿ ಇಬ್ರು ಹೆಂಗೋ ಕಷ್ಟವ ಸುಖವ ಸಂಸಾರ ಮಾಡ್ಕೊಂಡು ಹೋಗನಿ. ನೀವು ಯಾರೋ ಒಂದು ಬಿಸ್ನೆಸ್ ಏನಾರ ಮಾಡ್ಬಿಟ್ಟು ನೀವು ಜೀವನ ಮಾಡಿವ್ರಂತೆ ನಾನು ಮಾಡ್ತೀನಿ. ಹಳ್ಳಿನಾಗೆ ಇಬ್ರು ಖುಷಿಯಾಗಿ ಸಂತೋಷವಾಗಿರನಿ. ಎದೊಳಿ ಮ್ಯಾಕೆ ಇದೇ ಮಾತನ್ನ ನೀವು ಬೆಳಿಗ್ಗೆ ಹೇಳಿದ್ರೆ ಬೇಡ ಅಂತಿದ್ನ ಹೇಳಿ. ಬೆಳಿಗ್ಗೆ ಅಷ್ಟೇ ಎಲ್ಲ ನನಗೆ ಬೈದು ಆಡ್ಬಿಟ್ಟು ಹಿಂಗೆ ಮಾಡಿ ಹಂಗೆ ಮಾಡಿ ಕಳಿಸ್ಬಿಟ್ಟು ಇವಾಗ ಬಂದ್ಬಿಟ್ಟು ಬೇಡ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು? ಅದಕ್ಕೆ ಹಿಂದಿನ ಕಾಲದಾಗ ಹೇಳೋದು ಜೊತೆಗಿದ್ದಾಗ ಬೆಲೆ ಗೊತ್ತಾಗಕ್ಕಿಲ್ಲ, ಜೊತೆಗೆ ಇಲ್ದಿದ್ದಾಗ ಏನು ಗೊತ್ತಾಗತ್ತೆ ಬೆಲೆ ಅಂತ ಹೇಳ್ಬಿಟ್ಟು. ನನ್ನ ಹೆಂಡ್ರಿಗೆ ಇವಾಗ ಗೊತ್ತಾಗ್ಬಿಟ್ಟೈತೆ ಅನ್ನಿಸ್ತದೆ ನನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು. ಹಳಿ ಅಂದ್ರೆ ಗೊತ್ತಾಗೈತೆ. ನೀವು ಫಸ್ಟ್ ಎದೊಳಿ ಮ್ಯಾಕೆ ಎದೊಳಿ ಸರ್ನ ನಡೀರಿ ನನ್ನ ಜೊತೆ ಮಂತಾಗಿ. ಊರಾಗೆ ಯಾರೋರ್ಗೆ ಎಲ್ರಿಗೂ ಅರ್ಧ ವಿಷಯ ಗೊತ್ತಾಗೈತೆ. ನೀವೇನೇ ನೀ ಗಂಡ ಅಂತ ಹೇಳ್ಬಿಟ್ಟು ನಮ್ಮ ನೆಂಟ್ರಿಸ್ಟ್ರಿಗೆಲ್ಲ ಕರೆದ್ಬಿಟ್ಟು ಒಂಚೂರು ಏನಾರು ಅಡುಗೆ ಗಿಡಿಗೆ ಮಾಡಿ ಹಾಕ್ಬಿಟ್ಟು ನನ್ನ ಒಳಿಯ ಇವರೇನೇ ನೀವು ಹೊಸಳಿಯ ಅಂತ ಹೇಳ್ಬಿಟ್ಟು ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಬಿಡ್ಬೇಕು. ಇನ್ನು ಏನು ಮಾಡೋಕ್ಕೈತದೆ ನಡೀರಿ ಎದ್ದೊಳ್ರಿ. ಆಗಿದ್ದಾಗೋಯ್ತು, ತಾಳಿ ಕಟ್ಟಿ ಎಲ್ಲ ಮಾಡಿದ್ದೀರಾ. ಇನ್ನು ಎಂಥದನ್ನೂ ಇನ್ನು ಇಲ್ಲ, ಒಪ್ಕೋಬೇಕಲ್ವಾ? ನಮಗೂ ಪೈನಲ್ಲು ಒಪ್ಕೋತೀವಿ. ಎದೊಳಿ ಹೆಂಗೋ ಸಂಸಾರ ಮಾಡ್ಕೊಂಡಿರನಿ. ನೀವು ದೇವಸ್ಥಾನದಾಗ ಬಂದು ಕುಂತಿದ್ದೀರಾ ನೋಡಿ, ನನಗೊಂಥರ ವಾಟರ್ ಇದಾಯ್ತೆ. ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ನೆಟ್ಟು ಗಿಲ್ಗೆ ನೀ ಬಂದ್ಬಿಟ್ಟೆ. ಅವಳಿಯನ್ನ ಹೆಂಗಪ್ಪ ಅವಳಿಯನ್ನ ಬಿಟ್ಬಿಟ್ಟು ಇರೋದು ಅಂತ ಅನ್ನಿಸ್ತು ನನಗೂ. ಹಂಗೆ ನಮ್ಮ ಅಮ್ಮಂಗೂ ಹೇಳ್ದೆ, ನಮ್ಮ ಅಮ್ಮನೂ ಖುಷಿಯಾಗಿ ಆಯಿತು ಕಣಮ್ಮಿ ಆಯಿತು ಕರ್ಕೊಬಿಟ್ಟು ಬಾ ಹೋಗು ಅಂತ ಖುಷಿಯಾಗಿ ನೀನು ಕಾಯಿತು. ಅತ್ತೆ ಮತ್ತೆ ಅಜ್ಜಿತ್ ಕಾಸಿನ ಸರ ನಮ್ಮ ಅಮ್ಮ ಕಾಸಿನ ಸರ ನಿಧಾನಕ್ಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೀನಿ. ಹೇಳಪ್ಪ ನಿಧಾನಕ್ಕೆ ಮಾಡಿಸ್ಕೊಡ್ತೀನಿ ಕಣಮ್ಮ. ಈಗ ಎಲ್ಲನೂ ಬಿಡು, ಇನ್ನು ಯಾಕೆ ಹೇಳಿ ಅಂದ್ರ ಬಗ್ಗೆ ಮಾತಾಡಿದೆ ನೀನು ಬಾ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ತು. ನಮ್ಮ ಅಮ್ಮನೂ ಕಾಸಿನ ಸರದ ವಿಚಾರ ಏನು ಎತ್ತಕ್ಕಿಲ್ಲ, ಏನು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ನನ್ನ ಮಗಳು ನೀವು ಗಂಡ ಹೆಂಡ್ರು ಅನ್ನಂಗೆ ಮನೆಯಾಗಿದ್ಬಿಟ್ರೆ ನಮಗೆ ಸಾಕು, ಇನ್ನೇನು ಬೇಡ. ಸರಿನಾ? ಈಗ ಸಾಕು, ಟೈಮ್ ಆಯಿತು, ನಡಿಯಪ್ಪ ಹೋಗೋಣ ಸರ್ಗೆ ಅಂತಕ್ಕೆ ಹೋಗೋಣ ನಡಿಯಪ್ಪ. ಆತೋ ನೀನು ಹೇಳಿದ್ ನಿಜನೇ ನೀಯ. ಆ ದೇವ್ರು ಕೊಂಡ್ಬಿಟ್ಬಿಟ್ಟ ಕಂಟಾತೋ. ಬೆಳಗ್ಗೆಯಿಂದ ಕುಂತು ಸಂಜೆ ಗಂಟ ಇಲ್ಲೇ ಕುಂತ್ಕೊಂಡು ಬೇಡ್ಕೊಂಡಿದ್ದಕ್ಕೆ ಭಾಳ ಸಂದಾಗೆ ಒಳ್ಳೇದಾಗೋಗ್ಬಿಟ್ಟೈತೆ ಕಂಟಾತೋ. ಇನ್ನೇನು ಬೇಡ್ಕೊಂಡ್ರು ದೇವ್ರು ಕೊಟ್ಬಿಡ್ತಾನೆ. ಇನ್ನು ಮ್ಯಾಲಿನಾರ ಕಷ್ಟ ಬಂತು ಅಂದರೆ ಬಂದು ದೇವ್ರ ತಗೆ ನೀನು ಕುಂತ್ಕೊಬಿಟ್ಟು ಬೆಳಗ್ಗೆ ಸಂಜೆ ಗಂಟ ಧ್ಯಾನ ಮಾಡ್ಬಿಡ್ತೀನಿ. ಕಷ್ಟ ಎಲ್ಲ ಹಂಗೆ ಕ್ಷಣ ಮಾತ್ರದ ಪರಿಹಾರ ಆಗೋಗ್ಬಿಡ್ತದೆ. ಸರಿ ಕಂಟಾತೋ ಹೋಗ್ಬಿಟ್ಟು ಬರ್ತೀನಿ. ಪಾಪ ನನ್ನ ಹೆಂಡ್ರನ್ನ ಮತ್ತೆ ಇಬ್ಬರು ಬಂದ್ಬಿಟ್ಟು ಹೋಗರಿತಾವ್ರಿ ಬಾ ಬಾ ಅಂತ ಹೇಳ್ಬಿಟ್ಟು. ಸರಿನೇ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣ, ಒಳ್ಳೇದಾಗಲಿ, ಹೋಗ್ಬಿಟ್ಟು ಬಾ. ದೇವ್ರು ಕಂಡ್ಬಿಟ್ಬಿಟ್ನಲ್ಲ ನಿನ್ನ ಸಾಕು. ಇಲ್ಲಾಂದ್ರೆ ಭಿಕ್ಷೆ ಎತ್ಬೇಕಿತ್ತು ದೇವಸ್ಥಾನದ ಮುಂದೆ, ಹೋಗ್ಬಿಟ್ಟು ಬಾ. ನಾನು ಬಸ್ಸೇ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಈಗಲೇ ಹೇಳೋದು ಬೇಡವೇ ನೀವನಿಗೆ? ಈಗಲೇ ಹೇಳಿದ್ರೆ ಈ ಬಟ್ಟಿ ನನ್ನ ಮಗನ ದುರಂಕಾರ ಶಾನೆ ಆಯ್ತದೆ. ಆಮೇಕಿಂದ ಮನಗೂ ಬರೋಕ್ಕಿಲ್ಲ. ಆಮೇಕಿಂದ ನಮಗೆ ಇವನು ಅವಶ್ಯಕತೆ ಶಾನೆ ಐತಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗತಾನೆ. ಸುಮ್ಮನಿರೋದು ಎಲ್ಲ ನನಗೆ ಯಾಕಬೇಕು, ಏನು ಹೇಳ್ಬೇಡ, ಇನ್ನೂ ಒಂದು ತಿಂಗಳು ಮನೆಗಿರಲಿ. ಆಮೇಕಿಂದ ನಿಧಾನ ಗೊತ್ತೇ ಇಲ್ಲ ನಂಗೆ. ಆಮೇಕಿಂದ ಬಸ್ರಿ ಅಂತ ನಿಧಾನ ಕೇಳೋಣ. ಆಮೇಕಿಂದ ಏನು ಮಾಡಂಗವನೇ ಸುಮ್ಮನೆ ಆಗ್ತಾನೆ ಅಷ್ಟೇನೆ. ನೀನು ಹೇಳೋದು ಸರಿನೇ ಕಣಮ್ಮ. ಸುಮ್ಕೆ ಮುಂಚೆನೇ ಹೇಳ್ಬಿಟ್ರೆ ಆಮೇಕಿಂದ ಏನಿಲ್ಲ, ಇವನು ಒಂಥರ ಆಟ ಆಡಿಸ್ಬಿಡ್ತಾನೆ. ಸರಿ ಆಯಿತು, ಕರ್ಕ ಬಿರ್ನ ಹೋಗೋಣ ಬಾ ಸುಮ್ಮನೆ. ಹಣಿ ಅಂದರೆ ಬಿಸಿಲು ಶಾನೆ ಆಯಿತು, ಬನ್ನಿ ಹೋಗೋಣ ಸರ್ನ.